ಇವತ್ತು ನಮ್ಮ ತೋಟಕ್ಕೆ ಹೋಗುವ. ಕಾವೇರಿ ಕಾನು ಸೀತಾಂಗೋಳಿ ಹತ್ತಿರ ಇರುವ ಹಲಸುಂಟು, ಜಂಬು ನೇರಳೆ ಉಂಟು, ಪಪ್ಪಾಯ ಉಂಟು, ತರಕಾರಿ ಉಂಟು. ಇದು ಥಾಯ್ಲೆಂಡ್ ಅಲ್ಲ, ಸಿಂಗಾಪುರ ವಡ ಅಥವಾ ಆಲ್ ಸೀಸನ್ ಗಿಡ. ಅನಿಲ್ ಬಳಂಜ ಅವರದ್ದೆಲ್ಲ ಅನಿಲ್ ಬಳಂಜ ಅವರು ಕೊಟ್ಟ ಗಿಡಗಳು. ಇದು ಆಲ್ ಸೀಸನ್ ಅಥವಾ ಸಿಂಗಾಪುರ ವಡ. ಇದು ಉಳ್ಳಾಲ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ತಂದ ರೆಡ್ ಲೇಡಿ ಪಪ್ಪಾಯ, ತೈವಾನ್ ರೆಡ್ ಲೇಡಿ ಪಪ್ಪಾಯ. 4 ತಿಂಗಳಾಯಿತು, ಈಗ ಹಿಡಿಲಿಕ್ಕೆ ಶುರುವಾಗಿದೆ. ಇದು ಕೃಷಿ ಭವನದವರು ಕೊಟ್ಟ ಮೆಣಸಿನ ಗಿಡ. ಖಾರ ಸ್ವಲ್ಪ ಕಡಿಮೆ, ಆದರೆ ಒಳ್ಳೆ ಹಿಡಿತದೆ. 1 ತಿಂಗಳಾಯ್ತು ಅಷ್ಟೇ. ಈ ಪಪ್ಪಾಯ ನಾವು ಹೀಗೆ ಕಾಟು ಹುಟ್ಟಿದ ಗಿಡ ಮಾಡಿದ್ದು, ಅದರೊಳ್ಳೆ ಹಿಡಿದಿದೆ. ಇದು ವಿಯೆಟ್ನಾಂ ಸೂಪರ್ ಅರ್ಲಿ. 1 ವರ್ಷ ಆಯ್ತಾ ಬಂತಷ್ಟೇ. ಜೂನ್ನಲ್ಲಿ ಹಾಕಿದ್ದು, ಈಗ ಮಾರ್ಚಿಗಾಗುವಾಗ 2 ಮಿಡಿ ಬಂದಿದೆ 10 ತಿಂಗಳಲ್ಲಿ. ಇದನ್ನು ಇಡಬಾರ್ದು ಹೇಳ್ತಾರೆ. ಇಷ್ಟು ಸಣ್ಣ ಗಿಡದಲ್ಲಿ ಇದನ್ನು ಇಡಬಾರ್ದು, ಇದನ್ನು ಕಟ್ ಮಾಡಿ ತೆಗಿಬೇಕು ಹೇಳ್ತಾರೆ. ಸ್ವಲ್ಪ ದೊಡ್ಡಾಗಲಿ ಮತ್ತೆ ಕಟ್ ಮಾಡಿ ತೆಗಿಯೋದಕ್ಕೆ ತ್ರಾಣ ಇಲ್ಲ ಈಗ. ರಂಬುಟಾನ ಗಿಡ ಸಹ ಉಂಟಿಲ್ಲಿ. ಇದು ನಮ್ಮ ಸಾದಾ ಪಪ್ಪಾಯ ಗಿಡ, ಒಳ್ಳೆ ಬೆಳೆ ಮಾತ್ರ ಅದರಲ್ಲಿ. ಇದು ಸಹ ಉಳ್ಳಾಲ ಹಾರ್ಟಿಕಲ್ಚರಿಂದ ತಂದ ತೈವಾನ್ ರೆಡ್ ಲೇಡಿ. ಒಳ್ಳೆ ಬೆಳೆ, ಒಳ್ಳೆ ಪುಷ್ಟಿ ಉಂಟು ಗಿಡ. 1 ಕ್ವಿಂಟಾಲ್ನಷ್ಟು ಸಿಗ್ಬೋದೆಲ್ಲ ಆಗುವಾಗ. ಇವತ್ತು ಮಾರ್ಕೆಟ್ ರೇಟ್ 50 ರೂಪಾಯಿ ಇದೆ. ಅಂದರೆ 5,000 ರೂಪಾಯಿಗೆ ಒಂದು ಗಿಡದಲ್ಲಿ ಇನ್ಕಮ್ ನಿರೀಕ್ಷೆ ಮಾಡ್ಬೋದು. ಇದೆಲ್ಲ ಅನಿಲ್ ಬಳಂಜ ಅವರು ಕೊಟ್ಟ ಹಲಸಿನ ಗಿಡಗಳು. ಇದು ನೋಡಿ, ಇದೊಂದು 2 ವರ್ಷದ ಗಿಡ, ವಿಯೆಟ್ನಾಂ ಸೂಪರ್ ಅರ್ಲಿ. 3 ಗುಜ್ಜೆ ಕಾಣ್ತಾ ಉಂಟೀಗ. 2ನೇ ವರ್ಷ, 2023 ಜುಲೈಯಲ್ಲಿ ಹಾಕಿದ್ದು. ಇಲ್ಲಿ ಹತ್ತಿರ ಒಂದು ಪೈನಾಪಲ್ ಇದೆ. ಅದು ಕಾಕುಂಜಿಯವರು ಹೀಗೆ ಪೈನಾಪಲ್ ಕೊಟ್ಟದ್ದನ್ನು, ಅದರ ತುದಿಯನ್ನು ಹೀಗೆ ಮಣ್ಣಲ್ಲಿ ಉರಿಟ್ಟದ್ದು. ಈಗ ತುಂಬ ಪೈನಾಪಲ್ ಆಗ್ತಾ ಉಂಟು. ಕಾಕುಂಜ ಬಲರಾಮಣ್ಣ ಏನು ಕೊಟ್ಟರು ಅದು ಚಿನ್ನವೇ ಆಗೋದು. ಒಳ್ಳೆ ಸೈಜ್ ಬಂದಿದೆ, ಯಾರೂ ನಂಬಲಿಕ್ಕಿಲ್ಲ. ಪೈನಾಪಲ್ ಹಣ್ಣಿನ ತುದಿಯನ್ನು ಹೀಗೆ ನೆಟ್ಟರೆ ಇಷ್ಟು ದೊಡ್ಡ ಗಿಡ, ಇಷ್ಟು ದೊಡ್ಡ ಹಣ್ಣಾಗ್ತದೆ ಹೇಳಿ. ಕೊಟ್ಟವರ ಮನಸ್ಸು ಅದು. ಇದು ಕೊಣಾಜೆಯಿಂದ ತಂದ ಒಂದು ಜಂಬು ನೇರಳೆ ಗಿಡ. ಒಂದು ಗೆಲ್ಲು ತಂದದ್ದು. ಆ ಗೆಲ್ಲನ್ನು ಹೀಗೆ ತೊಟ್ಟೆಯಲ್ಲಿ ಹಾಕಿ ಊರಿ ಈಗ ಬೇರು ಬಂದು ದೊಡ್ಡಾದ ಮೇಲೆ ಮಣ್ಣಲ್ಲಿ ನೆಟ್ಟೀಗ ತುಂಬ ಕಾಯಿ ಆಗ್ತಾ ಉಂಟು. ಒಳ್ಳೆ ಸಿಹಿ ಉಂಟು, ತಿನ್ನಲಿಕ್ಕೆ ಒಳ್ಳೆ ರಸಭರಿತವಾಗಿರ್ತದೆ. ನೀರು ಸ್ವಲ್ಪ ಕಡಿಮೆ ಐತಿ ಗಿಡಕ್ಕೆ. ಇಲ್ಲಿ ಇನ್ನೊಂದು ಪೈನಾಪಲ್ ಉಂಟು. ಇದು ಕೋಡಿಮೂಲೆ ಗೋಪಾಲಕೃಷ್ಣ ಭಟ್ರು ಕೊಟ್ಟದ್ದು. ಅವರು 25 ಗಿಡ ಫ್ರೀಯಾಗಿ ಕೊಟ್ಟರು. ಅದು ಸಹ ಹಾಗೆ ಒಳ್ಳೆ ದೊಡ್ಡ ಸೈಜು ಬಂದಿದೆ. ಇದರಲ್ಲಿ ಮುಳ್ಳಿಲ್ಲ. ಇದು ಬಿಸಿಲು ತಾಗದ ಹಾಗೆ ಮುಳಿಯನ್ನು ಮುಚ್ಚಿಟ್ಟದ್ದು. ಗೋಪಾಲಕೃಷ್ಣ ಭಟ್ರು ಮೊನ್ನೆ ದಿವಸ ಕಾಣುವಾಗ ಹೇಳಿದ್ರೆ, ಯಾಕೆ ಮುಚ್ಚಿ ಇಡಿಲ್ಲ, ಇದ್ರೆ ಅದು ಬೆಂದಾಗ ಆಗ್ತದೆ ಹೇಳಿ. ನಮ್ಮಲ್ಲಿ ಒಬ್ಬ ಕೆಲಸದ ಜಗ್ಗಪ್ಪ ಇದ್ದಾನೆ. ಅವ ಒಂದು ದಿವಸ ಕಾಟು ಹುಟ್ಟಿದ ಪಪ್ಪಾಯ ಗಿಡವನ್ನು ತಂದು ಕೊಟ್ಟ. ಇದನ್ನು ಇಲ್ಲಿ ನಡುವ ಹೇಳಿ. ಇದು ಅವನ ಇಂಟ್ರೆಸ್ಟ್ನಲ್ಲಿ ನೆಟ್ಟ ಗಿಡ. ಇದು ರೆಡ್ ಲೇಡಿಯೂ ಅಲ್ಲ, ಎಂಥದ್ದು ಹೊಳಿ ಯಾರಿಗೂ ಗೊತ್ತಿಲ್ಲ. ಹಣ್ಣು ಆಗಬೇಕಷ್ಟೇ. ತುಂಬ ಹಿಡಿದಿದೆ. ಜಗ್ಗಪ್ಪನ ಕೈ ಚಾಳಕ ಇದು. ಕೋಡಿಮೂಲೆ ಗೋಪಾಲಣ್ಣ ಕೊಟ್ಟ ಇನ್ನೊಂದು ಪೈನಾಪಲ್ ತೋರಿಸ್ತೇನೆ.
ಹೂವು ಅಲ್ಲಿ ಉಂಟದು ದೊಡ್ಡ ಆಗಿದೆ ಈಗ ಪೈನಾಪಲ್ ಸಹ ಮುಳ್ಳಿಲ್ಲ. ಅದು ಮಾರ್ಕೆಟಲ್ಲಿ ಭಾರಿ ಡಿಮಾಂಡ್ ಇದಕ್ಕೆ, ಯಾರು ನಿರೀಕ್ಷಿಸಿದ ಬೆಲೆಗೆ ಹೋಗ್ತದೆ. ಇದೊಂದು 3 ಕಿಲೋ 3.5 ಕಿಲೋ ಬಂದಿತ್ತು ಒಟ್ಟು ಆಗುವಾಗ. ಯಾವ ಹಾರ್ಮೋನು ಸ್ಪ್ರೇ ಇಲ್ಲ, ಎಂಥದ್ದು ಇಲ್ಲ, ಅದರಷ್ಟಾಗಿ. ಅದು ನೀರು ಮಾತ್ರ ಡೈಲಿ. ಇದು ಗಮ್ಲೆಸ್ಸು, ಅನಿಲ್ ಬಳಂಜ ಅವ್ರ ಹತ್ರ ತಗೊಂಡು ಬಂದದ್ದು. ಗ್ರೋತ್ ಸ್ವಲ್ಪ ನಿಧಾನ, ಆದರೆ ಪುಷ್ಟಿಯಾಗಿ ಬೆಳೀತಾ ಉಂಟು. ಇದೆಲ್ಲ ಗಮ್ಲೆಸ್ಸುಗಳು. 11 ಗಮ್ಲೆಸ್ ಗಿಡ ಇದೆ. ಇನ್ನು ಸಿಕ್ಕುವುದೆಲ್ಲ ಮುಟ್ಟಂಬರಿಕೆಗಳು. ಇದು ಗಮ್ಲೆಸ್ಸು. ಇದು ಮುಟ್ಟಂಬರಿಕೆ. ಇದು 3 ವರ್ಷ ಬೇಕು. ಈಗ 2ನೇ ವರ್ಷ ನಡೀತಾ ಉಂಟಷ್ಟೇ. ಇನ್ನೂ 1 ವರ್ಷ ಕಾಯಬೇಕು ಇದರಲ್ಲೆಲ್ಲ ಕಾಯಿ ಆಗಬೇಕಾದ್ರೆ. ಹೈಟ್ ಬಂದಿದೆ, ಪುಷ್ಟಿ ಉಂಟು, ಆದರೆ ಅದಕ್ಕೆಲ್ಲ ಮಿನಿಮಮ್ 3 ಇಯರ್ಸ್ ಬೇಕದು ಕಾಯಿ ಕೊಡಲಿಕ್ಕೆ. ಮುಟ್ಟಂಬರಿಕೆ ಕೇರಳದ ವೆರೈಟಿ ಆಗಿರಬೇಕಿದು. ಎಲ್ಲ ಅನಿಲ್ ಬಳಂಜ ಅವರ ಕೊಡುಗೆ. ಇದೆಲ್ಲ ಸ್ವಲ್ಪ ಬಿಸಿಲು ಜಾಸ್ತಿಯಾಗಿ ಪಪ್ಪಾಯಿ ಹಿಡಿಯೋದು ಕಡಿಮೆ ಆಗಿದೆ. ಎಲ್ಲ ಉಳ್ಳಾಲ ಹಾರ್ಟಿಕಲ್ಚರಿಂದ ಸಿಕ್ಕಿದ್ದು. ಅಲ್ಲಿ ಕಡಿಮೆಗೆ ಗಿಡ ಸಿಗ್ತದೆ, ಬೇಕಾದವರು ತೆಕ್ಕೊಳ್ಳಿ. ಅಲ್ಲಿ ಉಳ್ಳಾಲ ರೈಲ್ವೆ ಸ್ಟೇಷನ್ ರೋಡಲ್ಲಿ ಹಾರ್ಟಿಕಲ್ಚರ್ನವರದ್ದು ಗೌರ್ಮೆಂಟು ನರ್ಸರಿ ಇದೆ. ತುಂಬ ಕಡಿಮೆಗೆ ಸಿಗ್ತದೆ ಗಿಡ, ಒಳ್ಳೆ ಗಿಡ. ನಮ್ಮ ಆರೈಕೆ ಕಡಿಮೆಯಾಗಿ ಹೀಗಾಗಿದೆ ಅಲ್ಲದೆ. ಒಳ್ಳೆ ಗಿಡಗಳು. ಇವತ್ತು ಮಾರ್ಕೆಟಲ್ಲಿ ಅತ್ಯುತ್ತಮ ಚಲಾವಣೆಯಲ್ಲಿರುವ ಹಣ್ಣು ಒಂದು ಪೈನಾಪಲ್, ಮತ್ತೊಂದು ಪಪ್ಪಾಯ, ಮತ್ತೊಂದು ಹಲಸು. ಎಲ್ಲರೂ ಅಡಿಕೆಯನ್ನೇ ಆಶ್ರಯಿಸುವುದರ ಬದಲು ಅಡಿಕೆಯೂ ಇರಲಿ, 4 ಎಕರೆ ಅಡಿಕೆ ಇದ್ದರೆ 1 ಎಕರೆ ಇಂಥದ್ದನ್ನೆಲ್ಲ ಮಾಡಿ. ನನಗೆ 2 ಎಕರೆ ತೋಟ, ಅಡಿಕೆ ತೋಟ ಇದೆ, ಅರ್ಧ ಎಕರೆ ಹಣ್ಣಿನ ತೋಟ ಇದೆ. ಪಪ್ಪಾಯ ಇದೆ, ಪೈನಾಪಲ್ ಇದೆ, ರಂಬೂಟಾನ್ ಹಾಕಿದ್ದೇವೆ, ಹಲಸಿದೆ. 1 kg ಅಷ್ಟು ಆಗಬೇಡಿ. ಇದು ಕುಂಬಳವಳ್ಳಿ ಹೈಬ್ರಿಡ್ ಮಾತ್ರ, ಬೂದುಗುಂಬಳ. 1 ತಿಂಗಳಾಯಿತು, ಈಗ ಹೂ ಬರಲಿಕ್ಕೆ ಶುರುವಾಗಿದೆ. ಇದು ಕಾವೇರಿಕಾನ ಶಂಕರ ಭಟ್ರು ಫ್ರೀಯಾಗಿ ಕೊಟ್ಟ ಒಂದು ಜೇನುಬರಿಕೆ, ಬಹಳ ಟೇಸ್ಟು. ಕಳೆದ ವರ್ಷ 3 ಹಣ್ಣಾಗಿದೆ, ಈ ಸಲ ಒಂದು 7-8 ಉಂಟು. ಅದನ್ನೆಲ್ಲ ಹಂದಿ ಹುಡಿ ಮಾಡ್ತದೆ ಹೇಳಿ ಅದಕ್ಕೆ ಗೋಣಿಯೆಲ್ಲ ಮುಚ್ಚಿಟ್ಟದು. ಹಲಸಿನ ಚಿಕ್ಕ ಚಿಕ್ಕ ಕಾಯಿಗಳಿರುತ್ತೆ, ಅದೆಲ್ಲ ನಿಲ್ಲಕ್ಕಿಲ್ಲ. ಒಂದು 5-6 ಹಣ್ಣು ನಿರೀಕ್ಷೆ ಮಾಡ್ಬೋದು. ಬಹಳ ರುಚಿ, ಡಿಮಾಂಡು ಜಾಸ್ತಿ. ದೊಡ್ಡ ಸೊಳ್ಳೆ. ರೋಡಿನ ಆಚೆ ಕಡೆಯಲ್ಲಿ ಥಾಯ್ಲ್ಯಾಂಡ್ ರೆಡ್ ಇದೆ, ಅಥವಾ ಡಂಗ್ ಸೂರ್ಯ ಇದೆ. 9 ಗಿಡ ಇದೆ. ಅದು ಒಟ್ಟು 45 ಗಿಡ ಇದೆ ಇದರಲ್ಲಿ. ಇಷ್ಟು 40 ಸೆಂಟ್ಸ್ ಜಾಗೆಯಲ್ಲಿ 45 ಹಲಸಿನ ಗಿಡ ಹಾಕಿದ್ದೇವೆ. 40 ಸೆಂಟ್ಸ್ ಅಂತೇಳಿ ಒಂದು ಅಂದಾಜು ಹೇಳಿದ್ದು, ಅಳತೆ ಮಾಡಿ ಹೇಳಿದ್ದಲ್ಲ. ಹತ್ತಿರ ಹಾಕಿದ್ದು 10 ಫೀಟಿಗೊಂದು. ಇದು ದೊಡ್ಡ ಅಗಲವಾಗಿ ಹೋಗೋ ಗಿಡಗಳಲ್ಲ, ನೇರ ಹೋಗಿದೆ ನೋಡಿ. ಇನ್ನು ಸ್ವಲ್ಪ ಗೆಲ್ಲೋಲ್ಲ ತೆಗೆದು ಪ್ರೋನಿಂಗ್ ಮಾಡಬೇಕಷ್ಟೆ.